ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದಾನೆ. ಪ್ರೇರೆ, ಈ ದಿನ ನಾವು ಧ್ಯಾನಿಸುವಂಥ ವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಪ್ರೇರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಲೋಕದಲ್ಲಿ ಹುಟ್ಟಿದಂಥ ಮನುಷ್ಯನು ಬೆಳಗ್ಗೆ ಮೊದಲುಗೊಂಡು ರಾತ್ರಿಯವರೆಗೂ ಅನೇಕ ವಿಷಯಗಳಿಗಾಗಿ ತವಕ ಪಡುವಂಥವನಾಗಿದ್ದಾನೆ. ಕುಟುಂಬವನ್ನು ಹೇಗೆ ಪೋಷಿಸಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಉಳ್ಳವನಾಗಿ ತವಕ ಪಡುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಉನ್ನತ ವ್ಯಕ್ತಿಯಾಗಿ ಬೆಳೆಯಬೇಕೆಂಬ ಆಲೋಚನೆ ಉಳ್ಳವನಾಗಿ ತವಕ ಪಡುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಸಮಾಜದಲ್ಲಿ ಉನ್ನತ ಹೆಸರು ಮಾಡಬೇಕೆಂಬುದಾಗಿ ಮನುಷ್ಯನ ಆಲೋಚನೆ ಉಳ್ಳವನಾಗಿ ತವಕ ಪಡುವಂಥವನಾಗಿದ್ದಾನೆ. ಹೀಗೆ ಮಾತನಾಡ್ತಾ ಹೋದರೆ ಅನೇಕ ವಿಷಯಗಳಿಗಾಗಿ ಮನುಷ್ಯನು ತವಕ ಪಡುವಂಥವನಾಗಿದ್ದಾನೆ. ಪ್ರೇರೆ, ಆದರೆ ದೇವರು ನಮಗೆ ಹೇಳುವಂಥವನಾಗಿದ್ದಾನೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ. ಅಜ್ಞಾನಿಗಳು ಯಾವುದಕ್ಕಾಗಿ ತವಕ ಪಡ್ತಾರೆ ಅಂತ ಹೇಳಿದರೆ, ಏನು ಊಟ ಮಾಡಬೇಕು, ಏನು ಹೊದ್ದುಕೊಳ್ಳಬೇಕು, ಏನನ್ನು ಕುಡಿಯಬೇಕು ಎಂಬ ವಿಷಯದಲ್ಲಿ ತವಕ ಪಡುವಂಥವರಾಗಿದ್ದಾರೆ. ಆದರೆ ನಾವು ದೇವರ ರಾಜ್ಯಕ್ಕಾಗಿ, ಅಂದರೆ ಪರಲೋಕದ ಪ್ರಭುತ್ವವನ್ನು ಈ ಭೂಲೋಕದಲ್ಲಿ ನೆರವೇರಿಸುವುದಕ್ಕಾಗಿ ನಾವು ತವಕ ಪಡುವಂಥವರಾಗಿರಬೇಕು. ಪ್ರೇರೆ, ನೀತಿ ಅಂತಂದು ಹೇಳುವಾಗ ದೇವರ ನ್ಯಾಯ, ಧರ್ಮ, ಸತ್ಯತೆಯನ್ನು ಅನುಸರಿಸುವಂಥದ್ರಲ್ಲಿ ನಾವು ಯಾವಾಗಲೂ ಕೂಡ ತವಕ ಪಡುವಂಥವರಾಗಿರಬೇಕು. ತವಕ ಅಂತಂದು ಹೇಳುವಾಗ ಅದು ಎಲ್ಲವುದಕ್ಕಿಂತ ಹೆಚ್ಚಾಗಿ ಎಂಬುದಾಗಿ. ಪ್ರೇರೆ, ಇವತ್ತು ನೀವುಗಳು ಯಾವುದಕ್ಕಾಗಿ ತವಕ ಪಡುವಂಥವರಾಗಿದ್ದೀರಾ? ಕ್ರೈಸ್ತರೆಂದು ಎನ್ನಿಸಿಕೊಳ್ಳುವಂಥ ನೀವುಗಳು ಯಾವ ವಿಷಯಗಳಿಗಾಗಿ ನೀವು ಮೊದಲ ಆದ್ಯತೆಯನ್ನು, ಮೊದಲ ಪ್ರಾಧಾನ್ಯತೆಯನ್ನು ನೀವು ಕೊಡುವಂಥವರಾಗಿದ್ದೀರಿ ಎಂಬುದಾಗಿ ಇದನ್ನು ದೇವರು ನಮಗೆ ನೇರವಾಗಿ ಪ್ರಶ್ನೆ ಮಾಡಿ ಮಾತನಾಡುವಂಥವನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಎಂಬುದಾಗಿ. ದೇವರನ್ನು ನಂಬಿದಂಥ ವಿಶ್ವಾಸಿಗಳು, ಕ್ರೈಸ್ತರು, ದೇವರ ಮಕ್ಕಳು ಯಾವಾಗಲೂ ಕೂಡ ದೇವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಆತನು ನಮ್ಮ ಎಲ್ಲ ಕಾರ್ಯಗಳನ್ನು ಸಫಲ ಮಾಡುವನೆಂಬ ನಿರೀಕ್ಷೆ ಉಳ್ಳವರಾಗಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದರಲ್ಲಿ ನಾವು ಯಾವಾಗಲೂ ಕೂಡ ಮುಂದಿರುವಂಥವರಾಗಿರಬೇಕೆಂಬುದಾಗಿ ದೇವರು ಆತನು ನಮ್ಮ ಮೂಲಕವಾಗಿ ಆತನು ಬಯಸುವಂಥವನಾಗಿದ್ದಾನೆ. ಪ್ರೇರೆ, ಇವತ್ತು ಮನುಷ್ಯನು ಅನೇಕ ವಿಷಯಗಳಿಗಾಗಿ ತವಕ ಪಡುವಂಥವನಾಗಿದ್ದಾನೆ. ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ಯಾವಾಗ ದೇವರಿಗೆ ಮೊದಲ ಸ್ಥಾನವನ್ನು, ಮೊದಲ ಆದ್ಯತೆಯನ್ನು ಕೊಟ್ಟು ಆತನನ್ನು ನಾವು ಹಿಂಬಾಲಿಸುವಂಥವರಾಗಿರ್ತೇವೋ, ಆತನಿಗೋಸ್ಕರವಾಗಿ ನಾವು ನಡೆಯುವಂಥವರಾಗಿರ್ತೇವೋ, ಆತನಿಗಾಗಿ ನಾವು ತವಕ ಪಡುವಂಥ ಮಕ್ಕಳಾಗಿರುವಂಥವರಾಗಿರ್ತೇವೋ, ಆಗ ದೇವರು ಖಂಡಿತವಾಗಲು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು, ನಮ್ಮ ಎಲ್ಲ ಆಸೆಗಳನ್ನು, ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡುತ್ತಿರುವಂಥ ಅನೇಕ ಕಾರ್ಯಗಳನ್ನು ಕರ್ತನು ಖಂಡಿತವಾಗಲು ಆಯಾ ಸಮಯಕ್ಕೆ ಆತನು ತನ್ನ ಕಾರ್ಯವನ್ನು ತೋರ್ಪಡಿಸಿ ಆತನು ಸಹಾಯ ಮಾಡಿ ನಮಗೆ ಆತನು ಜಯವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಪ್ರೇರೆ, ನಾವು ಯಾವಾಗ ದೇವರಿಗಾಗಿ ಮೊದಲ ಸ್ಥಾನವನ್ನು ಕೊಡುತ್ತೇವೋ ಆಗ ದೇವರು ನಮ್ಮ ವಿಷಯಗಳಿಗಾಗಿ ಆತನು ಮೊದಲ ಸ್ಥಾನವನ್ನು ಕೊಟ್ಟು ನಮ್ಮ ವಿಷಯಗಳನ್ನು ಆತನು ಗಮನಕ್ಕೆ ತೆಗೆದುಕೊಂಡು ಆತನು ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ವಿಷಯಗಳಿಗಾಗಿ ಆತನು ಯಾವಾಗಲೂ ಕೂಡ ಆಲೋಚನೆ ಉಳ್ಳವನಾಗಿ ಆತನು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಪ್ರೇರೆ, ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದುವರೆಗೂ ನೀವು ಯಾವ ವಿಷಯಗಳಿಗಾಗಿ ತವಕ ಪಟ್ಟಿದ್ದೀರೋ, ಯಾವ್ಯಾವುಗಳನ್ನು ನೀವು ಹುಡುಕಿದಿರೋ, ಯಾವ್ಯಾವುಗಳನ್ನು ಈ ಲೋಕದಲ್ಲಿ ವ್ಯರ್ಥವಾದಂಥವುಗಳಲ್ಲಿ ಏನು ತವಕ ಪಡುವುದರಲ್ಲಿ ಕಾಲಹರಣ ಮಾಡಿದಿರೋ, ಇದುವರೆಗೂ ನನಗೆ ಗೊತ್ತಿಲ್ಲ. ಈಗಲಾದರೂ ನಿಮ್ಮ ಜೀವಿತಗಳು ಸರಿಪಡಿಸಿಕೊಳ್ಳ್ರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದನ್ನು ಇನ್ನು ಮುಂದೆ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ಯಾವಾಗ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡ್ತೀರೋ, ಕರ್ತನು ಈ ಲೋಕದಲ್ಲಿ ನಿಮ್ಮನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ, ಮೊದಲ ಉನ್ನತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಾಗಿ ಆತನು ಯಾವಾಗಲೂ ಕೂಡ ಸಿದ್ಧವಾಗಿರುವಂಥವನಾಗಿರ್ತಾನೆ. ಪ್ರೇರೆ, ಆದ್ದರಿಂದ ದೇವರಿಗಾಗಿ ನಾವು ಓಡೋಣ. ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಆಲೋಚನೆ ಉಳ್ಳವರಾಗಿ, ಪಣ ತೊಟ್ಟವರಾಗಿ ದೇವರಿಗಾಗಿ ನಾವು ಚಿಂತಿಸುವಂಥವರಾಗೋಣ. ಪ್ರಿಯ ಸ್ನೇಹಿತರೆ, ಆಗ ಖಂಡಿತವಾಗಲು ಕರ್ತನು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರೇರೆ, ಆದ್ದರಿಂದ ನಾವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡೋಣ. ನಾವು ಯಾವಾಗ ಇವುಗಳಿಗಾಗಿ ನಾವು ತವಕ ಪಡುತ್ತೇವೋ ಆಗ ನಾವು ಅಂದುಕೊಂಡದ ಎಲ್ಲವನ್ನು ಕೂಡ ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ. ಯಾಕೆಂದರೆ ಈ ವಚನವು ನನಗೆ ಬಹಳ ಇಷ್ಟ. ಪ್ರೇರೆ, ಅದಕ್ಕೆ ಯಾಕೆಂದರೆ ನನ್ನ ಜೀವಿತದಲ್ಲಿ ನಾನು ಎಷ್ಟೋ ಸಲ ಈ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದ್ದೇನೆ. ಈ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಾನು
ನಾನು ಈ ಕಾರ್ಯವನ್ನು ನಾನು ನೋಡಿದ್ದೇನೆ ಪ್ರಿಯ ಸ್ನೇಹಿತರೆ. ಆದ್ದರಿಂದ ನೀವುಗಳು ಕೂಡ ಮೊದಲು ದೇವರಿಗಾಗಿ ಪ್ರಾಧಾನ್ಯತೆಯನ್ನು ಕೊಡ್ರಿ, ದೇವರ ಕಾರ್ಯಗಳಿಗಾಗಿ ನೀವು ಮೊದಲ ಪ್ರಾಧಾನ್ಯತೆ ಕೊಡ್ರಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ನೀವು ಯಾವಾಗ ಮೊದಲ ಆದ್ಯತೆಯನ್ನು ಕೊಟ್ಟು ದೇವರ ನೀತಿಗಾಗಿ ತವಕ ಪಡುವಂಥವರಾಗಿರ್ತೀರೋ, ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡುವಂಥವರಾಗಿರ್ತೀರೋ, ಕರ್ತನು ಖಂಡಿತವಾಗಲು ದೇವರು ನಿಮ್ಮ ಜೀವಿತವನ್ನು ಉನ್ನತವಾಗಿ ಆಶೀರ್ವಾದ ಮಾಡಿ ನಿಮ್ಮನ್ನು ಅನೇಕರ ಮುಂದೆ ಆತನು ತಲೆಯಾಗಿಟ್ಟು ಲೋಕದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಮಾಡಲಿಕ್ಕಾಗಿ, ಉನ್ನತವಾಗಿ ನಿಮ್ಮ ಜೀವಿತವನ್ನು ಮೇಲೆತ್ತುವುದಕ್ಕಾಗಿ ಕರ್ತನು ಸಹಾಯ ಮಾಡುವಂಥವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡತಂದು ಹೇಳುತ್ತಾ ಈ ವಾಕ್ಯವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡುವಂಥವನಾಗಿದ್ದೇನೆ. ಕರ್ತನ ಚಿತ್ತವಾದರೆ ಮುಂದಿನ ವಾರ ಹೇಗೆ ನಿಮ್ಮನ್ನು ಈ ವಿಡಿಯೋ ಮೂಲಕವಾಗಿ ನಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.